ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೆಲ್ಲ ಬಿಗ್ ಬಾಸ್ ಸೀಸನ್ 11ಗೋಸ್ಕರ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 10 ಯಾವ ರೀತಿ ಮೂಡಿ ಬಂದಿತ್ತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಹಾಗೆಯೇ ಬಿಗ್ ಬಾಸ್ ಸೀಸನ್ 11ಗೆ ನಿರೂಪಣೆ ಮಾಡೋರು ಯಾರು ಮತ್ತು ಸ್ಪರ್ಧಿಗಳು ಯಾರು ಅನ್ನೋದು ಕುತೂಹಲದಿಂದ ಕಾಯ್ತಿರುವಂಥದ್ದು. ಇಷ್ಟು ಸೀಸನ್ಗಳನ್ನು ನಡೆಸಿಕೊಟ್ಟಂತಹ ನಟ ಕಿಚ್ಚ ಸುದೀಪ್ ಅವರೇ ಈಗ ಬಿಗ್ ಬಾಸ್ ಸೀಸನ್ 11 ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಳ್ಳಲಿದ್ದಾರೆ. ಇನ್ನು ಸ್ಪರ್ಧಿಗಳ ಹುಡುಕಾಟದಲ್ಲಿ ಪ್ರಕ್ರಿಯೆಯೂ ಕೂಡ ಆರಂಭವಾಗಿದೆ. ಅದರಲ್ಲಿ ಕೆಲವರ ಹೆಸರು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಲೀಕ್ ಆಗ್ತಾ ಇದೆ. ಅದರಲ್ಲೂ ಸೀರಿಯಲ್ ನಟ ನಟಿಯರಿಗಂತೂ ತುಂಬಾನೇ ಅವಕಾಶ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆಯೇ ಇತ್ತೀಚೆಗೆ ಮುಗಿಯುವಂಥ ಸೀರಿಯಲ್ಗಳಲ್ಲೂ ಕೂಡ ಅದರಲ್ಲಿ ನಾಯಕ, ನಟ, ನಟಿ, ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಳ್ಳುವವರೆಗೂ ಕೂಡ ಬಿಗ್ ಬಾಸ್ ಅಲ್ಲಿ ಅವಕಾಶ ಸಿಗುತ್ತೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿರುವಂತಹ ಮತ್ತು ಬೃಂದಾವನ ಸೀರಿಯಲ್ನಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಂತಹ ವರುಣ್ ಆರಾಧ್ಯ ಅವರು ಈಗ ಬಿಗ್ ಬಾಸ್ ಸೀಸನ್ 11ಗೆ ಕಾಲಿಡಲಿದ್ದಾರೆ. ಹೌದು, ಬೃಂದಾವನ ಸೀರಿಯಲ್ನಲ್ಲಿ ಮೊದಲು ವಿಶ್ವ ಅವರು ನಾಯಕ ನಟನಾಗಿ ಕಾಣಿಸಿಕೊಂಡಿದ್ರು. ಹಾಗೆಯೇ ಬೃಂದಾವನ ಸೀರಿಯಲ್ನಲ್ಲಿ ನಾಯಕನ ಪಾತ್ರ ಬದಲಾವಣೆ ಮಾಡಲಾಗುತ್ತೆ. ಆದ ನಂತರ ವರುಣ್ ಆರಾಧ್ಯ ಅವರು ಬೃಂದಾವನ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ತಾರೆ. ಇವರು ಇನ್ಸ್ಟಾಗ್ರಾಮ್ನಲ್ಲೇ ತುಂಬ ರೀಲ್ಸ್ ಮೂಲಕ ಫೇಮಸ್ ಆದವರು ಅಂತಲೇ ಹೇಳ್ಬೋದು. ಇನ್ನು ಬೃಂದಾವನ ಸೀರಿಯಲ್ ಮುಗಿದ ಮೇಲೂ ಕೂಡ ನಟ ವರುಣ್ ಆರಾಧ್ಯ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಹಾಗೆಯೇ ಸೋಷಿಯಲ್ ಮೀಡಿಯಾಗಳಲ್ಲಿ ರೀಲ್ಸ್ ಮೂಲಕ ತುಂಬಾನೇ ಫೇಮಸ್ ಆದವರಿಗೂ ಕೂಡ ಬಿಗ್ ಬಾಸ್ ಸೀಸನ್ 11ಗೆ ಅವಕಾಶ ಸಿಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿರೋದ್ರಿಂದ ಬಿಗ್ ಬಾಸ್ ಸೀಸನ್ 11ಗೆ ಕಾಲಿಡುವಂತಹ ಸಾಧ್ಯತೆ ಇದೆ ವರುಣ್ ಆರಾಧ್ಯ ಅವರು. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವರುಣ್ ಆರಾಧ್ಯ ಅವರು ಬಿಗ್ ಬಾಸ್ ಸೀಸನ್ 11ಗೆ ಬರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.